ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೇ ಚೌತಿ ಏನು ಬರುತ್ತೆ ಶುಕ್ಲ ಪಕ್ಷದಲ್ಲಿ ಚೌತಿ, ನಾಗ ಚೌತಿ, ಅದನ್ನ ಕೆಲವರ ಮನೆಯಲ್ಲಿ ಆಚರಣೆ ಮಾಡುವಂತಹ ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಇದು ಪೂರ್ವಿಕರಿಂದ ಬಂದಿರುವಂತಹ ಸಂಪ್ರದಾಯ. ಪೂರ್ವಿಕರಲ್ಲಿ ಆಚರಣೆ ಇದ್ರೆ ಮಾತ್ರ ಈ ನಾಗರ ಚತುರ್ಥಿಯನ್ನ ಆಚರಣೆ ಮಾಡ್ತಾರೆ. ಈ ದಿನ ಏನ್ ಮಾಡ್ತಾರೆ, ತಲೆಗೆ ಸ್ನಾನ ಮಾಡಿ, ಅಂದ್ರೆ ಸಿಗೆ ಪುಡಿ ಹಾಕೊಳ್ದಲೆ ಹಾಗೆ ಬಿಸಿ ನೀರು ಹಾಕೊಂಡು ಇಲ್ಲ ಒಂದು ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿ, ಒದ್ದೆ ಬಟ್ಟೆ ಉಟ್ಕೊಂಡು ಇಲ್ಲ ಮಡಿ ವಸ್ತ್ರ ಧರಿಸಿ ಇಡೀ ದಿನ ಉಪವಾಸ ಇದ್ದು ಸಂಜೆ ಹುತ್ತಕ್ಕೆ ತನಿ ಎರಿತಾರೆ. ಅಂದ್ರೆ ಹುತ್ತಕ್ಕೆ ಹೋಗ್ತಾರೆ, ಹುತ್ತಕ್ಕೆ ಹೋಗಿ ತನಿಯನ್ನ ಎರಿತಾರೆ. ತನಿ ಎರಿಯೋದು ಅಂದ್ರೆ ಹಾಲನ್ನ ಎರಿಯೋದು ಹುತ್ತಕ್ಕೆ. ಈ ಸಂಪ್ರದಾಯ ಹಿಂದಿನಿಂದ ಬಂದಿರೋರ ಮನೆಯಲ್ಲಿ ಮಾತ್ರ ಇರುತ್ತೆ. ಅವತ್ತು ಇಡೀ ದಿನ ಉಪವಾಸ ಇದ್ದು ಸಂಜೆ ಉಪಹಾರವನ್ನ ಅಥವಾ ಫಲಾಹಾರವನ್ನು ತೆಗೆದುಕೊಳ್ಳುವಂತಹ ಪದ್ಧತಿ ಇರುತ್ತೆ. ವೀಕ್ಷಕರೇ, ಇವಾಗ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪಂಚಮಿ ತಿಥಿಯನ್ನ ಶ್ರಾವಣ ಪಂಚಮಿ ಅಂದ್ರೆ ಗರುಡ ಪಂಚಮಿ ಇಲ್ಲ ನಾಗರ ಪಂಚಮಿ ಇಲ್ಲ ಹೊಸಕ್ಕಿ ಪಂಚಮಿ ಅಂತ ಕರೀತಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯನ ಒಂದು ಆರಾಧನೆ ನಾಗರ ಹಾವಿನ ರೂಪದಲ್ಲಿ ತುಂಬಾ ಶ್ರೇಷ್ಠವಾದದ್ದು ಮತ್ತೆ ಬಹಳ ಭಯಭಕ್ತಿಯಿಂದ ಮಡಿಮೇರಿಗೆಯಿಂದ ಆಚರಿಸುವಂತಹ ವ್ರತ. ಈ ದಿನ ಏನ್ ಮಾಡ್ತಾರೆ, ಹಿಂದಿನ ದಿನನೇ ಎಲ್ಲರೂ ಮಡಿಗೆ ಬಟ್ಟೆಗಳನ್ನು ಹಾಕಿರ್ತಾರೆ. ಈ ದಿನ ಬೆಳಿಗ್ಗೆ ಮನೆ ಮಂದಿ ಎಲ್ಲ ಸ್ನಾನ ಮಾಡಿ ತಲೆಗೆ ಹಾಲು ಒಂದು ತೊಟ್ಟು ಹಾಕೊಂಡು ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾರೆ. ಆದ್ರೆ ಈ ದಿನ ಎಣ್ಣೆಯನ್ನಾಗ್ಲಿ ಅಥವಾ ಸಿಗೆ ಪುಡಿಯನ್ನಾಗ್ಲಿ ಉಪಯೋಗಿಸೋದಿಲ್ಲ. ಶಾಂಪು ಗೀಂಪುನು ಸಹಿತ ಉಪಯೋಗಿಸಲ್ಲ. ಹಾಗೆ ತಲೆಗೆ ನೀರನ್ನು ಎಳೆದುಕೊಂಡು ಸ್ನಾನ ಮಾಡಿ ಮಡಿ ವಸ್ತ್ರವನ್ನ ಧರಿಸಿ ಮನೆಯ ಹಿರಿಯ ಏನ್ ಮಾಡ್ತಾನೆ, ಗೃಹಸ್ಥ ಅಂದ್ರೆ ಗಂಡಸರು ನಾಗರ ಒಂದು ಹಾವಿನ ಪ್ರತಿರೂಪವನ್ನ ಮಾಡ್ಕೊಂಡಿರ್ತಾರೆ. ಹುತ್ತದ ಮಣ್ಣನ್ನ ತಂದು ಅದರಲ್ಲಿ ನಾಗಪ್ಪನನ್ನ ಒಂದು ಒಂದು ವಿಗ್ರಹ ಅಂದ್ರೆ ಮಣ್ಣಲ್ಲಿ ಮಾಡಿ ಅದನ್ನ ಮುತ್ತುಗದ ಎಲೆ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲ ಬೆಳ್ಳಿ ನಾಗಪ್ಪ ಇಲ್ಲ ಪಂಚಲೋಹದ ನಾಗಪ್ಪ ಈ ತರ ಇಟ್ಕೊಂಡಿರೋರು ಅದಕ್ಕೆ ಸಹಿತ ಪೂಜೆ ಮಾಡ್ತಾರೆ. ಅದಕ್ಕೆ ಪೂಜೆ ಅಂದ್ರೆ ಮಾಮೂಲಿ ಷೋಡಶೋಪಚಾರ ಪೂಜೆ, ಹೇಗೆ ಸಂಕಲ್ಪ, ಆಹ್ವಾನೆ, ಗಂಗೆ ಪೂಜೆ ಮದ್ದು ಮಾಡೇ ಮಾಡ್ತಾರೆ. ಆಹ್ವಾನೆ ಎಲ್ಲ ಪ್ರತಿಯೊಂದು ನೈವೇದ್ಯ ಷೋಡಶೋಪಚಾರ ಪೂಜೆ ಏನಿರುತ್ತೆ ಅದನ್ನಾಗುತ್ತೆ. ಅದಾದ್ಮೇಲೆ ನಾಗಪ್ಪನಿಗೆ ತನಿ ಎರಿಯೋದು. ತನಿ ಎರಿಯೋದಕ್ಕೇನು ಅಂತಂದ್ರೆ ನಮ್ಮ ಕಡೆ ಎಲ್ಲ ಕೇದಿಗೆ ಎಲೆಯನ್ನು ಉಪಯೋಗಿಸ್ತೀವಿ. ಇದಕ್ಕೊಂದು ಕಾರಣ ಏನಂದ್ರೆ ಕೇದಿಗೆ ಮಂಡಿಗೆ ಅಂತಾರೆ, ಕೇದಿಗೆ ಗಿಡದ ಪೊದರಿಗೆ. ಆ ಕೇದಿಗೆ ಸುವಾಸನೆ ಬೀಳೋ ವೃಕ್ಷ ಆದ್ರಿಂದ ಅಂದ್ರೆ ಪೊದರಾದ್ರಿಂದ ಅಲ್ಲಿ ನಾಗರ ಹಾವು ಇರುತ್ತೆ. ಹಾಗಾಗಿ ಕೇದಿಗೆ ಹೂವಿನಲ್ಲಿ ತನಿಯನ್ನ ಎರಿತಾರೆ. ಅಂದ್ರೆ ಅದಿಲ್ದಲಿರೋರು ಇದು ಬೆಳ್ಳಿ ಒಂದು ಏನಿರುತ್ತೆ ಪಂಚಪಾತ್ರೆಯಲ್ಲಿರೋ ಉದ್ಧರಣೆ ಅದರಲ್ಲಿ ಎರಿತಾರೆ. ಅದೇನಂದ್ರೆ ತನಿ ಎರಿಯೋದು ಅಂತಂದ್ರೆ ಫಸ್ಟ್ ಷೋಡಶೋಪಚಾರ ಪೂಜೆ ಎಲ್ಲ ಆದ್ಮೇಲೆ ಸುಬ್ರಹ್ಮಣ್ಯನಿಗೆ ಅರಿಶಿನ ಕುಂಕುಮ ಎರಿಸಿ ಒಂದು ಉದ್ಧರಣೆ ಏನು ಕೆದಿಗೆ ಪತ್ರೆ ಇರುತ್ತೆ ಅದರಲ್ಲಿ ಅಂದ್ರೆ ಇರುತ್ತೆ ಒಂದು ಎಲೆ, ಅದರಲ್ಲಿ ಹಾಲನ್ನ ತಗೋತಾರೆ. ಹಾಲನ್ನ ತಗೊಂಡು ಎಡಭಾಗದಿಂದ ಕ್ಲಾಕ್ ವೈಸ್ ಸುಬ್ರಹ್ಮಣ್ಯನಿಗೆ 3 ಸಲ ಮಾಡಿ 3 ಸಲನೂ ಸುಬ್ರಹ್ಮಣ್ಯನ ಹಿಂದೆ ಅಂದ್ರೆ ಬೆನ್ನ ಹಿಂದೆ ಅದನ್ನ ಹಾಕ್ತಾರೆ. ತನಿ ಎರೆದು ಈ ದಿನ ಕಾರೆಕಾಯಿ ಹುಣಸೆಕಾಯಿ ಹೊಸ ಬೆಳೆ ಬಂದಿರುತ್ತೆ ಅದನ್ನ ಹಾಕಿ ನೆನೆಸಿಟ್ಟಿಟ್ಕೊಂಡಿರ್ತಾರೆ. ಕಡಲೆಕಾಳನ್ನ ಹಾಕಿ ಅಕ್ಕಿ ತರಿಯನ್ನ ಹಾಕ್ತಾರೆ. ಕೆಲವರು ಅಕ್ಷತೆ ಬದಲಾಗಿ ದಿನ ಅರಳನ್ನ ಉಪಯೋಗಿಸುವಂತ ಸಂಪ್ರದಾಯ ಇದೆ. ಈ ದಿನ ಮನೆಯಲ್ಲಿ ಯಾರೂ ಸುಡೋದಾಗ್ಲಿ ಅಥವಾ ಡೀಪ್ ಫ್ರೈಯಿಂಗ್ ಮಾಡಲ್ಲ. ರೋಸ್ಟಿಂಗು ಮತ್ತೆ ಡೀಪ್ ಫ್ರೈಯಿಂಗು ಮಾಡಲ್ಲ. ಹಾಗಾಗಿ ಅಂತ ಪದಾರ್ಥಗಳನ್ನ ಮಾಡಲ್ಲ. ಹಾಗೂ ಅಕ್ಷತೆಯನ್ನು ಉಪಯೋಗಿಸಲ್ಲ, ಅರಳನ್ನು ಉಪಯೋಗಿಸ್ತಾರೆ. ಜೊತೆಯಲ್ಲಿ ಮನೆ ಮಂದಿ ಎಲ್ಲ ತನಿ ಎರಿತಾರೆ. ಎಲ್ಲರೂ ಮಡಿ ವಸ್ತ್ರದಲ್ಲೇ ತನಿ ಎರಿತಾರೆ. ಮಡಿ ವಸ್ತ್ರ ಇಲ್ಲ ಅಂದ್ರೆ ಒದ್ದೆ ಬಟ್ಟೆನಲ್ಲಿ ತನಿ ಎರಿತಾರೆ. ಇದೆಲ್ಲ ಆದ ನಂತರ ನೈವೇದ್ಯವನ್ನ ಮಾಡ್ತಾರೆ. ಅದಕ್ಕೆ ಹಬ್ಬದ ಅಡುಗೆ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಇದೆ. ಏನು ಅಂದ್ರೆ ಹೊಸಕ್ಕಿ ಪಂಚಮಿ ಅಂತಾರೆ. ಯಾಕಂದ್ರೆ ಹೊಸದಾಗಿ ಅಕ್ಕಿ ಬೆಳೆ ಬಂದಿರೋದ್ರಿಂದ ಅದರಲ್ಲಿ ಪಾಯಸ ಮಾಡ್ತಾರೆ. ನಮ್ಮ ಊರ ಕಡೆ ಎಲ್ಲ ಬದನೆಕಾಯಿ ಬಜ್ಜಿ ಅದನ್ನು ಸುಟ್ಬಿಟ್ಟು ಆಮೇಲೆ ಬದನೆಕಾಯಿ ಪಲ್ಯ ಮಾಡ್ತಾರೆ. ಕಡ್ಲೆಕಾಳು ಕೋಸಂಬರಿ ಮಾಡ್ತಾರೆ. ಮಾಮೂಲಿ ಅನ್ನ ಸಾರು ತೊಗೆ ಮಾಡ್ತಾರೆ. ಇಷ್ಟೇ. ಇನ್ನೇನಾದ್ರೂ ಒಂದು ಭಾತು. ಸಿಹಿ ಮಾಡೋದು ಅಂದ್ರೆ ಈ ದಿನ ಎಲ್ಲರೂ ಕಡುಬುನ ಮಾಡ್ತಾರೆ. ಕೊಳಕಟ್ಟೆ ಕಡುಬು ಅಥವಾ ಪುಡಿ ಕಡುಬು ಅಂತ ಏನಂತೀವಿ, ಅದು ಖಾರದ್ದು ಸಿಹಿದು ಮಾಡಿ ಜೊತೆಯಲ್ಲಿ ತೊಟ್ಲು ಹಾಗೂ 2 ಬಟ್ಲನ್ನ ಮಾಡಿರ್ತಾರೆ. ಮಣ್ಣಲ್ಲೂ ಸಹಿತ ತೊಟ್ಲು ಹಾಗೂ ಬಟ್ಲನ್ನ ಮಾಡ್ತಾರೆ. ಹಸಿ ಏನು ಹಿಟ್ಟಿರುತ್ತೆ ಅದನ್ನ ಮುದ್ದೆ ಮಾಡ್ಕೊಂಡಿರ್ತಾರೆ ಅಕ್ಕಿ ಹಿಟ್ಟಲ್ಲಿ, ಅದರಲ್ಲೂ ಸಹಿತ ತೊಟ್ಲು ಹಾಗೂ ಬಟ್ಲನ್ನ ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಅದೇ ಬಿಟ್ಟರೆ ಅದೇ ಪುಡಿ ಕಡುಬು, ಖಾರದ ಕಡುಬು, ಸಿಹಿ ಕಡುಬು ಮಾಡಿ ಚಟ್ನಿ ಮಾಡಿ ಸುಬ್ರಹ್ಮಣ್ಯನಿಗೆ ನೈವೇದ್ಯ ಮಾಡಿ ಮನೆ ಮಂದಿ ಎಲ್ಲ ಇದನ್ನ ಅಂದ್ರೆ ಭೋಜನ ಸ್ವೀಕರಿಸ್ತಾರೆ. ಅಲ್ಲಿ ಇನ್ನೊಂದು ಅಂಶ ಏನಂದ್ರೆ ಹೊಸ ಅಕ್ಕಿ ಬೆಳೆ ಬಂದಿರೋದ್ರಿಂದ ಅದರಲ್ಲಿ ಮಾಡೋದು. ಮತ್ತೆ ಸಾಮಾನ್ಯಕ್ಕೆ ಶ್ರಾವಣ ಮಾಸ ಅಂದ್ರೆ ಮಳೆಗಾಲ. ಹಾಗಾಗಿ ಮಳೆಗಾಲದಲ್ಲಿ ಹೆಚ್ಚು ಮೋಡ ಆದ ಒಂದು ವಾತಾವರಣ ಇರೋದ್ರಿಂದ ಬಿಸಿಲು ಕಡಿಮೆ, ಆರೋಗ್ಯ ಅಂದ್ರೆ ಅರಗೋದಿಲ್ಲ.
ಹಾಗಾಗಿ ಬಹುಶಃ ಈ ಒಂದು ಹಬ್ಬಕ್ಕೆ ಎಲ್ಲ ಸ್ಟೀಮಲ್ಲಿ ಮಾಡಿರುವಂತಹ ಒಂದು ಪದಾರ್ಥಗಳನ್ನೇ ಮಾಡಬೇಕು ನೈವೇದ್ಯಕ್ಕೆ ಹಾಗೂ ಆಹಾರಕ್ಕೆ ಅಂತ ಒಂದು ಸಂಪ್ರದಾಯ ಬಂದಿರ್ಬೋದು. ನೆನಪಿಟ್ಕೊಡಿ, ನಮ್ಮ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಯಲ್ಲಿಯೂ ಕೂಡ ನಮ್ಮ ಈ ಎಲ್ಲ ಒಂದು ಹಬ್ಬದ ಆಚರಣೆಗಳಿಗೆ, ಆಹಾರ ಪದ್ಧತಿಗೆ ಒಂದು ವೈಜ್ಞಾನಿಕ ಹಿನ್ನೆಲೆ ಅನ್ನೋದಿರುತ್ತೆ. ಅದನ್ನು ನಾನಿಲ್ಲಿ ಜಾಸ್ತಿ ಡಿಸ್ಕಸ್ ಮಾಡ್ತಾ ಇಲ್ಲ, ಬಲ್ಲವರಿಂದ ಕೇಳಿ ತಿಳಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಈ ರೀತಿಯಾಗಿ ನಾವೇನು ಮಾಡಬೇಕು, ಏನು ದೇವರಿಗೆ ನೈವೇದ್ಯ ಮತ್ತು ಆಹಾರ ಎಲ್ಲ ಆದಮೇಲೆ, ಅಂದರೆ ನೈವೇದ್ಯ ಆದಮೇಲೆ ಬಹುಶಃ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹುತ್ತಕ್ಕೆ ತನಿ ಎರೆಯುವಂಥ ಸಂಪ್ರದಾಯ, ಇಲ್ಲ ನಾಗರ ಕಲ್ಲಿಗೆ ತನಿ ಎರೆಯುವಂಥ ಸಂಪ್ರದಾಯ ಇದೆ. ನಾಗರ ಕಲ್ಲಿಗೆ ತನಿ ಎರೆಯೋದಷ್ಟು ಅವರ ಪೂರ್ವಿಕರು ಯಾರು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂಥ ನಾಗರ ಕಲ್ಲಿಗೆ ಮಾತ್ರ ತನಿ ಎರಿಬೇಕು, ಬೇರೆಯವರು ಪ್ರತಿಷ್ಠಾಪನೆ ಮಾಡಿರೋ ಕಲ್ಲಿಗೆ ತನಿ ಎರೆಯುವಂತಹ ಪದ್ಧತಿ ಇಲ್ಲ. ವೀಕ್ಷಕರೇ, ಈ ರೀತಿಯಾಗಿ ನಾಗರ ಪಂಚಮಿ ಹಬ್ಬವನ್ನ ಮಾಡ್ತಾರೆ. ಜೊತೆಗೆ ಆ ದಿನ ಮಣ್ಣಲ್ಲಿ, ಹುತ್ತದ ಮಣ್ಣಲ್ಲಿ ನಾಗರ ಹಾವಿನ ಒಂದು ವಿಗ್ರಹವನ್ನ ಮಾಡೋದ್ರ ಜೊತೆಗೆ ರಂಗೋಲಿಯಲ್ಲಿ ನಾಗರ ಹಾವಿನ ಒಂದು ಚಿತ್ರವನ್ನು ಬಿಡಿಸ್ತಾರೆ. ಹಾಗೂ ಆ ರಂಗೋಲಿ ಬಿಡಿಸಿರುವ ನಾಗರ ಹಾವಿನ ಚಿತ್ರಕ್ಕೂ ಸಹಿತ ತನಿ ಎರೆಯುವಂತಹ ಪದ್ಧತಿ ಕೆಲವರಲ್ಲಿರುತ್ತೆ. ಊಟ ಉಡುಗೆ ಇಷ್ಟ ಆದರೆ ಕೆಲವರ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬದ ದಿನ ಬಾಳೆಕಾಯಿ ಹಾಗೂ ಅವರೆಕಾಳು ಹಾಕಿ ಹುಳಿ ಮಾಡುವಂತಹ ಸಂಪ್ರದಾಯ ಇದೆ. ಕೆಲವರ ಮನೆಗಳಲ್ಲಿ ಆ ದಿನ ಉದ್ದಿನ ವಡೆಯನ್ನ ಮಾಡ್ತಾರಂತೆ. ಇದಕ್ಕೆ ಏನ್ ಕಾರಣ ಇರ್ಬೋದು ಅಂದ್ರೆ, ಆ ದಿನ ಜನಮೇಜಯ ಮಾಡುತ್ತಿದ್ದಂತಹ ಒಂದು ಸರ್ಪಯಾಗವನ್ನ ಆಸ್ತಿಕ ಋಷಿ ನಿಲ್ಲಿಸಿದಂತಹ ಒಂದು ದಿನ ಅಂತ ಹೇಳ್ತಾರೆ. ಅವತ್ತು ಸರ್ಪಗಳು ಸಾವು ಆಗ್ತಿದ್ರಿಂದ ಅದಕ್ಕೊಂದು ಸಿಂಬಾಲಿಕ್ ಆಗಿ ಪುರಾಣದ ಪ್ರಕಾರ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ಬೋದು. ಅದು ಬಿಟ್ಟರೆ ವೈಚಾರಿಕವಾಗಿ ನೋಡಿದ್ರೆ, ಇದು ಶ್ರಾವಣ ಮಾಸ, ಮಳೆಗಾಲ, ಹಿಂದೆಲ್ಲ ಕಾಡು ಮೇಡು ದಟ್ಟವಾಗಿತ್ತು, ಎಲ್ಲರೂ ಕೃಷಿಕರಾಗಿದ್ರು, ಇಲ್ಲ ಮನೆಯಲ್ಲೂ ಸುತ್ತಮುತ್ತ ಬಳ್ಳಿಗಳು, ಗಿಡಗಳು ಎಲ್ಲ ಅದು ಇರ್ತಿತ್ತು. ಆದ್ರಿಂದ ಈ ಒಂದು ಮಾಸದಲ್ಲಿ ಹಾವುಗಳು ಬರುತ್ತೆ, ಅದರಿಂದ ನಮಗೆ ತೊಂದರೆ ಆಗದಲ್ಲೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ದೇವರು ಅಂತ ನಾವು ನಾಗರ ಹಾವನ್ನ ಒಂದು ದೇವರ ಒಂದು ರೂಪದಲ್ಲಿ ಪೂಜೆ ಮಾಡಿ ನಮ್ಗೇನು ತೊಂದರೆ ಕೊಡಬೇಡಪ್ಪ ಅಂತ ಬೇಡ್ಕೊಳ್ಳುವಂತಹ ಒಂದು ಸಂಪ್ರದಾಯ ಬಂದಿರ್ಬೋದು. ಜೊತೆಗೆ ಸಾಮಾನ್ಯಕ್ಕೆ ಸುಬ್ರಹ್ಮಣ್ಯನನ್ನ ಚರ್ಮರೋಗಗಳಿಗೆ ಆರಾಧನೆ ಮಾಡ್ತಾರೆ. ಬಹುಶಃ ಅದರ ಒಂದು ವಿಷವನ್ನ ಕೆಲವು ಕಡೆ ಯೂಸ್ ಮಾಡೋದ್ರಿಂದ ಕೆಲವೊಂದು ರೀತಿಯ ಕಾಯಿಲೆಗಳಿಗೆ ಈ ರೀತಿ ಒಂದು ಏನಿದೆ, ಚರ್ಮರೋಗವನ್ನ ಕೊಡಬೇಡಪ್ಪ, ಯಾವುದೇ ರೀತಿಯ ಕಜ್ಜಿ, ತುರಿ ಈ ರೀತಿಯಾದಂತಹ ಚರ್ಮರೋಗಗಳನ್ನು ಕೊಡಬೇಡಪ್ಪ ಅಂತ ಬೇಡಿಕೊಳ್ಳುವಂಥ ಸಂಪ್ರದಾಯ ಕೂಡ ನಾಗರ ಪಂಚಮಿ ದಿನ ಮಾಡುವಂಥದ್ದು ಬಂದಿದೆ. ಈ ರೀತಿಯಾಗಿ ನಾಗರ ಪಂಚಮಿಗೆ ನಾಡಿಗೆ ದೊಡ್ಡದವನಾಗಿ ಪ್ರತಿಯೊಂದು ಭಾಗಗಳಲ್ಲಿಯೂ ಅದರದೇ ಆದ ವೈಶಿಷ್ಟ್ಯದಿಂದ ಆಚರಿಸಲ್ಪಡುತ್ತೆ. ನಾಡಿಗೆ ದೊಡ್ಡ ಹಬ್ಬ ಇದು. ಈ ದಿನ ಸಹೋದರ ಸಹೋದರಿಯರು ಪ್ರತಿಯೊಬ್ಬರು ಒಬ್ರಿಗೊಬ್ರು ತನಿ ಎರ್ಕೋತಾರೆ. ಸಹೋದರನನ್ನ ಕರೆದು ತಮ್ಮ ಮನೆಗೆ ಕೂರಿಸಿ ಗಂಧಾಕ್ಷತೆ ಕೊಟ್ಟು ಹಾಲಲ್ಲಿ ಬೆನ್ನಿಗೆ ಹಾಗೂ ಹೊಕ್ಕಳಿಗೆ ಬೆನ್ನಿಗೆ ತನಿ ಎರೆಯೋದು, ಹೊಕ್ಕಳಿಗೆ ಹಾಲನ್ನ ಹೂವಿನಲ್ಲಿ ಅದ್ದಿ ಮುಟ್ಟಿಸುವಂತ ಸಂಪ್ರದಾಯ ಸಹಿತ ಇದೆ. ಅದೇ ರೀತಿ ಸಹೋದರರು ಕೂಡ ಸಹೋದರಿಯರಿಗೆ ತನಿ ಎರೀತಾರೆ. ಸಹೋದರಿಗೆ ಬೆನ್ನಿಗೆ ಹಾಲು ಹಾಕೋದು ತಣ್ಣಗಿರ್ಲಿ, ಅಂದ್ರೆ ಹೀಟ್ ಆಗಬಾರ್ದು, ತಣ್ಣಗಿರ್ಲಿಯಿಂದ ಅವರ ಜೀವನ ಸಹಿತ ತುಂಬಾ ಸಂತೋಷದಾಯಕವಾಗಿರಲಿ ಅಂತ ಸಹೋದರಿಯರು ಬೇಡ್ಕೊಂಡ್ರೆ, ಸಹೋದರರು ಅದೇ ರೀತಿ ಸಹೋದರಿಯರಿಗೆ ತನಿ ಎರೆದು ಅವರ ಒಂದು ಬೆನ್ನು ತಣ್ಣಗಿರ್ಲಿ ಅಂದ್ರೆ ಅವರ ಜೀವನವು ತುಂಬಾ ಸುಖದಾಯಕವಾಗಿರ್ಲಿ ಅಂತ ಬೇಡ್ಕೊಳ್ತಾರೆ. ವೀಕ್ಷಕರೇ, ಇದೇ ರೀತಿ ನಮ್ಮ ಈ ನಾಗರ ಪಂಚಮಿ ಹಬ್ಬ ನಾನು ಮೊದಲೇ ಹೇಳಿದಾಗೆ ಸಹೋದರ ಸಹೋದರಿಯರ ಒಂದು ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ. ಜನಪದ ಕಥೆಗಳೂ ಇದೆ. ಆ ಜನಪದ ಕಥೆಗಳು, ಪುರಾಣದ ಕಥೆಗಳು ಏನೇ ಇರಲಿ, ಈ ಹಬ್ಬ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಸಂಪ್ರದಾಯವನ್ನು ಎತ್ತಿ ಹಿಡಿಯುತ್ತೆ. ವೀಕ್ಷಕರೇ, ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ನಮ್ಮ ಶಿವಮೊಗ್ಗ ಭಾಗದ ಒಂದು ಆಚರಣೆಯನ್ನು ತಿಳಿಸುತ್ತೆ. ಇದು ಬೇರೆ ಬೇರೆ ಪಂಗಡದ ಜನರಲ್ಲಿ, ಬೇರೆ ಬೇರೆ ಜಾತಿಯ ಜನರಲ್ಲಿ ಈ ಒಂದು ಹಬ್ಬದ ಆಚರಣೆ ಅವರ ಪೂರ್ವಿಕರಿಂದ ಬಂದಂತಹ ಒಂದು ಸಂಪ್ರದಾಯವನ್ನು ಹೊಂದಿರುತ್ತೆ.